ಎಲ್ಲರೂ ಹೇಗಿದ್ದಾರೆ? ನಾನಂತೂ ಸಖತ್ತಾಗಿದ್ದೀನಿ. ನೋಡ್ತಾ ಇರಲ್ಲ ನಮ್ಮ ಜೊತೆ ಯಾರಿದ್ದಾರೆ ಅಂತ ಏನಂತ ಕರೆಯೋಣ? ನಿಮ್ಮ ಅಭಿರುಚಿ ಅಂತ ಕರೆಯೋಣ ಅಥವಾ ಕೃಷಿ ಸಂಚಾರಿ ಅಂತ ಕರೆಯೋಣ, ಏನಾದ್ರೂ ಕರೀರಿ, ರೈತ ಅಂತ ಕರೆಯೋಣ, ಯೂಟ್ಯೂಬರ್ ಅಂತ ಕರೆಯೋಣ, ಏನಂತ ಕರೆಯೋಣ ಅಂತ ಹೇಳಿ ಏನಂತಾದ್ರೂ ಕರೀರಿ. ಗೊತ್ತಾಯ್ತಲ್ಲ? ಇಷ್ಟೆಲ್ಲ ಮಾಡ್ತಾರೆ, ಅದ್ರ ಜೊತೆಯಲ್ಲಿ ಅದ್ಭುತವಾದ ವಿಡಿಯೋಸ್ ಮಾಡ್ತಾರೆ. ಇವತ್ತು ನಾನು ಇಲ್ಲಿ ಏನಕ್ಕೆ ಇದೀನಿ ಅಂತಂದ್ರೆ, ಅಫ್ಕೋರ್ಸ್ ನಾವ್ ಇಲ್ಲಿ ಇದೀವಿ ಅಂದ್ರೆ ಏನೋ ಒಂದು ಸ್ಪೆಷಲ್ ಇರಲೇಬೇಕಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ, ಅದಿಲ್ಲ. ಇವ್ರಿಗೋಸ್ಕರ ಬಂದಿರೋದು ಇವತ್ತಿಲ್ಲಿ. ಸುಮಾರು ದಿನದಿಂದ ಹೇಳ್ತಾ ಮಾಡೋಣ ಬನ್ನಿ ಬ್ರೋ ಅಂತೇಳಿ ಇಲ್ಲಿ ವಿಡಿಯೋಸ್. ಬಟ್ ಬಂದ ಮೇಲೆ ಅನ್ನಿಸ್ತು ನಿಜ ವರ್ತು ಅಂತೇಳಿ. ಯಾಕೆ ವರ್ತು ಅಂತಂದ್ರೆ, ಈಗ ಜಸ್ಟ್ ಹೋಗ್ಬಿಟ್ಟು ಆ ಗ್ರೀನರಿ ನೋಡ್ಕೊಂಡ್ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ವರ್ತಿದೆ ಇಲ್ಲಿ ಬಂದಿರೋದು ಅಂತ. ಕರ್ಕೊಂಡು ಹೋಗ್ತಾರೆ ಇವತ್ತು ನನ್ನ ಬ್ರೋ. ನಿಮ್ಗೆ ಆಂಜನೇಯ ಹುಟ್ಟಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಆಂಜನೇಯ ಅಷ್ಟು ಶಕ್ತಿವಂತ, ಅಷ್ಟು ಪವರ್ಫುಲ್ ಗಾಡ್ ಅಂತ ನಾವು ಕರಿತೀವಲ್ಲ. ಸೊ ಆಂಜನೇಯನ ದರ್ಶನ ಮಾಡ್ಕೊಂಡು ಇವತ್ತು ನಾವು ಪವರ್ಫುಲ್ ಆಗೋಣ ಅಂತ ಹೋಗ್ತಾ ಇದ್ದೀವಿ ಮಧು ಬ್ರದರ್. ಈಗ ಬನ್ನಿ ಹೋಗೋಣ ಅಂತ. ಈಗೇನ್ ಡ್ರೋನ್ ನೋಡಿದ್ರಲ್ಲ, ಅದು ಈಗಿಂದಲ್ಲ, ಅದು ಕತೆ. ಡ್ರೋನ್ ಆರ್ಸೋದಕ್ಕೂ ಮುಂಚೆ ಒಬ್ಬ ಮನುಷ್ಯ ಯಾರಿದ್ನಂತೆ. ಆ ಮನುಷ್ಯ ಯಾರು ಹೇಳಿ? ಆಂಜನೇಯ. ಅತೀತ ಶಕ್ತಿಯಾದಂತ ಒಂದು ಕತೆ ಈ ನಮ್ಮ ಆಂಜನೇಯಂದು ಅಂತ ಹೇಳ್ತಾರೆ. ಬನ್ನಿ ಅದನ್ನ ನೋಡೋಣ ಅಂತ. ಥ್ಯಾಂಕ್ ಯು ಅಲ್ಲಿ ಕರ್ಕೊಂಡು ಹೋಗ್ತಿರೋದಕ್ಕೆ ನಮ್ಮನ್ನ. ಬನ್ನಿ ಸ್ನೇಹಿತರೆ, ಹೋಗೋಣ, ಆಂಜನೇಯನ ದರ್ಶನ ಮಾಡೋಣ. ಸ್ಟೋನ್ ತರ ಕಾಣಿಸ್ತು, ಬ್ರಿಡ್ಜ್ ಅಥವಾ ಬಂಡೆನೋ ಅಂತ ಗೊತ್ತಾಗ್ಲಿಲ್ಲ. ಬ್ರೋ ಏನಿದೆ ಆಕ್ಚುಲಿ? ಹಂಪಿ ಇರೋದು ಅಪ್ಪಲ್ಲಿ, ಇಲ್ಲಿ ನೀರ್ ಇರೋದು ಡೌನ್ ಅಲ್ಲಿ. ಹೆಂಗ್ ಹತ್ತಿಸ್ಬೇಕು ಹೇಳಿ? ಹೌದಲ್ಲ, ಏನ್ ಮಾಡ್ತಾ ಇದ್ರು ಅವಾಗ? ಏನ್ ಮಾಡ್ತಿದ್ರು ಅಂತಂದ್ರೆ, ಈಗ ಇದು ಬ್ರಿಡ್ಜ್ ಅಲ್ಲ, ಇದು ಆಕ್ಚುಲಿ ಕೆನಾಲ್, ನೀರ್ ಹರಿಯುವಂತ ಜಾಗ. ಇದು ಮೇಲೆ ಕೆಳಗಡೆ ಇರೋ ನೀರು ಮೇಲೆ ಹರಿಬೇಕಂತಂದ್ರೆ ನದಿಯ ಸಮಾನಾಂತರದಲ್ಲಿ ಇನ್ನೂ ಒಂದು ಕಾಲುವೆ ಮಾಡ್ತಾರೆ. ಆ ಕಾಲುವೆಯಿಂದ ಮೇಲೆ ಹರಿದು ನೀರು ಅಲ್ಲಿ ತೋರಿಸಬೇಕಿದ್ರೆ ಅಲ್ಲಿಂದ ಇದೆ, ಇದು ಕಂಟಿನ್ಯೂ ಆ ಕಡೆಯಿಂದ ಈ ಕಡೆಯಿಂದ ಹರಿಯುತ್ತೆ ನೀರು, ಹರಿದು ಇದ್ರ ಮೇಲೆ ಬಂದು ಅಲ್ಲಿಂದ ಇದ್ರ ಮೇಲೆ ಹಂಪೆಗೆ ಹರ್ಕೊಂಡು ಮುಂದೆ ಹೋಗುತ್ತೆ ನೀರು. ಸೊ ಹಂಗಾಗಿ ಇದು ನಾವು ಅನ್ಕೋತೀವಿ ಏನಾದ್ರು ವೆಹಿಕಲ್ ಓಡಾಡೋ ಅಂತ ಬ್ರಿಡ್ಜ್ ಅನ್ಕೊಂಡಿರ್ತೀವಿ. ಇದು ಆಕ್ಚುಲಿ ನನಗೂ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಯ್ತು. ಒಬ್ರು ಇತಿಹಾಸಕಾರರು ಹೇಳಿದ್ದು, ಮೊದಲು ಹಂಪಿಗೆ ನೀರು ಹರಿತಾ ಇದ್ದಿದ್ದು ಈ ಬ್ರಿಡ್ಜ್ ಮೇಲೆ, ಕೆಳಗಡೆ ಇರೋಂಥ ನದಿ ನೀರನ್ನ ಆ ತರ ಹರಿಸ್ತಾ ಇದ್ರು. ನೋಡಿ ಅವಾಗಿನ ಟೆಕ್ನಿಕಲ್, ಹಳೆ ಕಾಲದ ಕೆನಲ್ ಅನ್ನೇ ಇದು. ಹೌದು, ಅದ್ಭುತವಾಗಿದೆಯಲ್ಲ ಸ್ನೇಹಿತರೆ. ನೋಡಿ ನಮ್ಮ ಜನ ಟೆಕ್ನಿಕಲ್ ಎಷ್ಟು ಮುಂದುವರೆದಿದ್ರು ಆಗಿನ ಕಾಲದಲ್ಲಿ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ಹೆಂಗ್ ಕಟ್ಟಿದಾರಂತ ಇವೆಲ್ಲ ಅಲ್ಲ, ಅದ್ಭುತ ಟೆಕ್ನಿಕ್ ನೋಡಿ. ಅವಾಗ ಅಪ್ಪಲ್ ನೀರ್ ಹೆಂಗ್ ಹತ್ತಿಸ್ಬೇಕಂದ್ರೆ ಮೋಟ್ರ್ ಎಲ್ಲ ಇರ್ಲಿಲ್ಲ ಅಲ್ಲ ಅವಾಗ. ನಿಜ ನೋಡಿ ಎಷ್ಟು ಟೆಕ್ನಿಕಲ್ ಯೂಸ್ ಮಾಡಿದಾರ ಅವಾಗೆಲ್ಲ. ನಮ್ಮಲ್ಲಿ ತಿಳ್ಕೊಳ್ಳೋಂಥ ಸುಮಾರು ಇದೆ ಅಲ್ವಾ? ಹೌದು, ನಮ್ಮ ಎಕ್ಸ್ಪೆಷಲಿ ಹಂಪಿ ಭಾಗದಲ್ಲಿ ತುಂಬಾ ಇದಾವೆ ಬ್ರದರ್ ಈ ತರದ್ದು ವಿಷಯಗಳು ತಿಳ್ಕೊಂಡಂಥದ್ದು. ನೋಡಿ ಇವತ್ತು ನಾನು ಬಂದಿದ್ದಕ್ಕೂ ನನಗೂ ಒಂದು ಜ್ಞಾನ ಬಂತು, ಹೊಸ ವಿಚಾರ ಇದೆ. ಬನ್ನಿ, ಇನ್ನು ಇದಕ್ಕಿಂತ ಅದ್ಭುತವಾದಂತ ವಿಚಾರಗಳಿದಾವೆ ಮುಂದೆ. ಹೌದು ಹೌದು. ನಾವೀಗ ಎಲ್ಲಿ ಹೋಗ್ತಿರೋದು? ಅಂಜನಾದ್ರಿ ಬ್ರದರ್. ಹೌದಲ್ವಾ? ಆಂಜನೇಯ ಹುಟ್ಟಿದ ಆಂಜನೇಯನ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಗೆ ಆಲ್ರೆಡಿ ಜ್ಞಾನ ಸ್ಟಾರ್ಟ್ ಆಗ್ತಾ ಇದೆ. ಜ್ಞಾನ ಸ್ಟಾರ್ಟ್ ಆಗ್ತಾ ಇದೆ, ಜ್ಞಾನ ಬರ್ತಾ ಇದೆ, ಏನೋ ಕಲಿತಾ ಇದೀವಿ ವಸ್ತು. ಹೌದೌದು ಬ್ರೋ. ಫೈನಲಿ ಕಿಷ್ಕಿಂಧೆ ಪರ್ವತಕ್ಕೆ ಬಂದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ. ಇಲ್ಲಿ ನಮ್ಗೆ ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸಾರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಅಲ್ಲಿ ತಿರುಗಿಬಿಟ್ಟಿದ್ದೀನಿ. ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಬ್ರೋ. ಓಕೆ, ಇಲ್ಲೆಲ್ಲ ಅಂಗಡಿಗಳು ಹಾಕಿರ್ತಾರೆ. ಇಲ್ಲಿಂದ ಮತ್ತೆ 575 ಮೆಟ್ಲು ಇರೋದು. ಇಲ್ಲಿಂದ 575 ಮೆಟ್ಲು. ಹೌದು. ಹತ್ಬೋದಾ? ನೋಡೋಣ. ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆಯಲ್ಲ, ಸ್ವಲ್ಪ ಆರಾಮಾಗಿ ಹತ್ತೋಣ ಅಂತ. ಹೌದು. ಮನದಲ್ಲಿ ಆಂಜನೇಯ, ಬಾಯಲ್ಲಿ ಜೈ ಶ್ರೀರಾಮ್. ಈಗ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಮಧು ಬ್ರದರ್ ಹೋಗೋಣ? ಬನ್ನಿ ಬ್ರೋ, ಕಾಯ್ತಾ ಇದ್ದೀನಿ. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ಆಂಜನೇಯನ ಮೆಟ್ಲು ಹತ್ತಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. 575 ಮೆಟ್ಲುಗಳಿದಾವೆ. ನೋಡೋಣ ಎಷ್ಟೊತ್ತಿಗೆ ಹತ್ತೀವಿ. ಮಧು ಬ್ರದರ್, ನೀವು ಎಷ್ಟೊತ್ತಿಗೆ ಹತ್ತೀರಾ? ಆಗ್ಬೋದು ಬ್ರೋ, ನನಗಿರೋಂಥ ಒಂದು ಫಿಸಿಕಲ್ ಫಿಟ್ನೆಸ್ಗೆ ಒಂದು 2 ವರ್ಷ ಆಗ್ಬೋದು. ಟ್ರೈ ಮಾಡೋಣ ಬನ್ನಿ. ಸೊ ಈಗ ಇಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬನ್ನಿ ಹೋಗೋಣ. ಎಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.
ಸೊ ಬ್ರೋ ಫೈನಲಿ ಸ್ಟಾರ್ಟ್ ಮಾಡಿದ್ವಿ ಮೆಟ್ಲತ್ತೋದಕ್ಕೆ. ಹೌದು, 570 ಮೆಟ್ಟಲು. ಮನದಲ್ಲಿ ಆಂಜನೇಯ, ಬಾಯಲ್ಲಿ ಶ್ರೀರಾಮ್ ಅಂದ್ಕೊಂಡು ಹತ್ತಬೇಕು ಜಲ್ದಿ ಬನ್ನಿ ನೋಡೋಣ. ಬಟ್ ಅಲ್ಲಿ ನಮಗೆ ಪ್ರವಾಸಿ ಮಿತ್ರ ಪೊಲೀಸ್ನವ್ರದ್ದು ಸ್ವಲ್ಪ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತಲ್ವಾ? ಹೌದು. ಅಂದರೆ ಎಷ್ಟು ದಿನದಿಂದ ಅವ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಏನು ಇತಿಹಾಸ ಏನೋ ಸ್ವಲ್ಪ ಎಲ್ಲ ಹೇಳಿದರು. ಹೌದು, ಭಾಳ ಖುಷಿ ಆಯಿತು. ಅದೊಂದು ಖುಷಿ ಆಯಿತು. ಇಲ್ಲಿ ಆಂಜನೇಯನ ಜನ್ಮಸ್ಥಳಕ್ಕೆ ಬರ್ತಾರಲ್ಲ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಇದೇ ಒಂದು ಜೋಶ್ ಅಲ್ವಾ? ಹೌದಾ? ನೋಡಿ ಏನಂದ್ರೆ ಮತ್ತೊಬ್ರು ಇಲ್ಲಿ ಆಂಜನೇಯ ಬೆಟ್ಟಕ್ಕೆ ಬರ್ತಾರಲ್ಲ ಜನ, 60 ವರ್ಷದಿಂದ ಮುದುಕರಿಂದ ಹಿಡಿದು 6 ತಿಂಗಳ ಕೂಸರ್ಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಮೆಟ್ಲಿಸ್ತಾರೆ. ನೋಡಿ ಈಗ 100ನೇ ಮೆಟ್ಲು, 100 ಮೆಟ್ಲಾಗಿದೆ, ಗೊತ್ತಾಗಲಿಲ್ಲ. ತಾತ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಹೇಳು, ಜೈ ಶ್ರೀರಾಮ್ ಹೇಳು ಹೇಳು ಪಟ್ಟ. ಜೈ ಶ್ರೀರಾಮ್, 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 ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಆಯ್ತಾ ಶ್ರೀರಾಮನ ದರ್ಶನ, ಆಂಜನೇಯ ದರ್ಶನ? ಬನ್ನಿ ಇನ್ನೊಂದ್ಸರಿ ಹೋಗೋಣಂತ. ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ಸ್ನೇಹಿತರೆ, ಎಷ್ಟು ಉತ್ಸಾಹದಿಂದ ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋಗ್ತಾರೆ. ನಮ್ಮ ಆಂಜನೇಯನ ಭಕ್ತರು ಉತ್ತರದಿಂದ ದಕ್ಷಿಣ ಅಂದರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಎಲ್ಲ ಕಡೆನೂ ದೇಶದ ಉದ್ದಗಲಕ್ಕೂ ರಾಮ ಭಕ್ತರಿದ್ದಾರೆ. ಹಾಗೆ ಆಂಜನೇಯನ ಒಂದು ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರುತ್ತೆ. ನೋಡಿ, ಇಲ್ಲಿಂದ ಬರೋರು ಒಂದೇ ರಾಜ್ಯದಿಂದ ಬರೋಲ್ಲ, ಉತ್ತರ ಭಾರತದವರು ಬರ್ತಾರೆ, ದಕ್ಷಿಣ ಭಾರತದವರು ಬರ್ತಾರೆ. ಈಗಂತೂ ಅಯೋಧ್ಯ ಓಪನ್ ಆದಮೇಲೆ ನಮ್ಮ ಆಂಜನೇಯನ ಪ್ರಖ್ಯಾತಿನೂ ಅಷ್ಟೇ ಇನ್ನೂ ಜಾಸ್ತಿ ಆಗಿದೆ. ಇನ್ನೇನು 100 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರಂತೆ ಸರ್ಕಾರದವರು. ಸೊ ಹಾಗಾಗಿ ಇನ್ನೂ ನೋಡಬೇಕು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಾರಂತ ಈಗ ನಮ್ಮ ಆಂಜನೇಯನ ದೇವಸ್ಥಾನನ. ನಿನ್ನ 300 ಮೆಟ್ಲಿದೆ ಅಂತಿದ್ರೆ 200 ಮೆಟ್ಲಿದೆ ಅಂತಿದ್ರೆ ಎಲ್ಲ ಮಕ್ಕಳು ಫುಲ್ ಖುಷಿ ಕಾಣಿಸ್ತಾ ಇದೆ. ಇಲ್ಲ, ಈಗ ಜಸ್ಟ್ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರನ್ನ ವಿಡಿಯೋದಲ್ಲಿ ಇನ್ಕ್ಲೂಡಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅವರು ಇಲ್ಲ ಬ್ರೋ ಬೇಡ ಬೇಡ ಅಂತಂದ್ರು. ಸೊ ನಾನು ಲಾಸ್ಟ್ ಟೈಮ್ ಗವಿಸಿದ್ದೇಶ್ವರ ಜಾತ್ರೆದೆಲ್ಲ ವಿಡಿಯೋ ಮಾಡಿದ್ನಲ್ಲ, ಅದನ್ನೆಲ್ಲ ನೋಡಿ ಖುಷಿಪಟ್ಟು ಗುರುತಿಡ್ದು ಮಾತಾಡಿಸಿದ್ರು. ಅದೇ ಖುಷಿ. ಎಷ್ಟೋ ಸರಿ ಬ್ರೋ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನನಗೆ ದುಡ್ಡು ಬರೋದಕ್ಕಿಂತ ಹೆಚ್ಚಿನ ಖುಷಿ ಅದರಲ್ಲಿ ಬರೋದು, ಅದಕ್ಕೆ ಖರ್ಚಾಗುತ್ತೆ ಆ ಮತ್ತು ಬೇರೆ. ಸೊ ದುಡ್ಡು ಬರೋದಕ್ಕಿಂತ ಕೃಷಿ ಈ ಥರ ನಂಗೆ ಪರಿಚಯ ಏನೋ ನನ್ನ ಗುರುತಿಡ್ದು ಮಾತಾಡಿಸ್ತಾರಲ್ಲ, ಅದು ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ ಬ್ರೋ. ಖುಷಿಗಿಂತ ನೀವು ಕೃಷಿ ಜಾಸ್ತಿ ಮಾಡಿದ್ರೆ ನೋಡಿ, ಅದಕ್ಕೆ ಖುಷಿ ಕೊಡುತ್ತೆ. ಹೌದು ಬ್ರೋ, ಇಲ್ಲಿ ಈ ಲಂಗೂರು ಮಂಕಿಗಳ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತಲ್ಲ, ಏನದು? ಅದು ಏನು ಗೊತ್ತಾ? ಜೈ ಆಂಜನೇಯ ಹೇಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಏನಂದ್ರೆ ಸ್ನೇಹಿತರೆ, ಈ ಲಂಗೂರು ಮಂಕೀಸ್ ಅಂದರೆ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಕರೆಕೋತಿ ಅಂತ. ಈ ಕರೆಕೋತಿಗಳು ಎಲ್ಲಿದಾವ ಅಂತಂದ್ರೆ ಬ್ರದರ್, ನಮ್ಮ ಆಂಜನೇಯನ ಪಾದದ ಗುರುತುಗಳು, ಅಂದರೆ ಆಂಜನೇಯ ಎಲ್ಲಿ ಓಡಾಡೋಗಿದ್ದ ಅಲ್ಲಿ ಮಾತ್ರನೇ ಲಂಗೂರು ಮಂಕೀಸ್ ಇದಾವ ಅಂತ ಹೇಳ್ತಾರೆ. ಸೊ ಅಂತ ಒಂದು ಪ್ರದೇಶ ಈ ಒಂದು ಅಂಜನಾದ್ರಿ ಬೆಟ್ಟ. ಹೌದು. ಸೊ ನಾವು ಇನ್ನೊಂದು ಏನಂತಂದ್ರೆ, ಈ ಸೇತುವೆ ಕಟ್ತಾರಲ್ಲ, ಸೇತುವೆ ಕಟ್ಟಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ವು ಈ ಲಂಗೂರು ಮಂಕೀಸ್ ಅಂತ ಕೂಡ ಹೇಳ್ತಾರೆ. ಸೊ ಲಂಗೂರು ಮಂಕೀಸ್ದು ಇತಿಹಾಸ ಇದೆ. ಅಂದರೆ ನಿಮ್ಮ ಕೆಂಪು ಕೋತಿ ಎಲ್ಲೋದ್ರೂ ಸಿಗ್ತವೆ, ಯಾವ ಭಾಗಕ್ಕೆ ಹೋದ್ರೂ ಸಿಗ್ತವೆ. ಅಂದರೆ ಕೆಂಪು ಕೋತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಸಿಗ್ಬೋದು, ಬಟ್ ಲಂಗೂರು ಮಂಕೀಸ್ ಮಾತ್ರ ಎಲ್ಲೆಲ್ಲಿ ಆಂಜನೇಯ ಶ್ರೀರಾಮನ ಪಾದದ ಗುರುತುಗಳು ಅಂದರೆ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಲ್ಲಿ ಮಾತ್ರನೇ ಇದ್ದಾವೆ. ಸೊ ಅಂತ ಒಂದು ಪ್ರದೇಶ ಈ ಒಂದು ಕಿಷ್ಕಿಂಧ ಕ್ಷೇತ್ರ ಪರ್ವತ ಇದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಎಷ್ಟು ಸಾರಿ ವಾನರ ಅಂತಂದ್ರೆ ಕೋತಿ ಅಂತಂದು ಹೇಳ್ತಾರೆ. ವಾನರ ಅಂತಂದ್ರೆ ನಿಜವಾಗ್ಲೂ ಕೋತಿ ಅಲ್ಲ. ವಾನರ ಅಂತಂದ್ರೆ, ನರ ಅಂದ್ರೆ ಮನುಷ್ಯ, ವನ ಅಂತಂದ್ರೆ ಕಾಡು, ಕಾಡಲ್ಲಿ ವಾಸಿಸ್ತಕ್ಕಂಥ ಜನ ಅಷ್ಟೇ ಅದು ವಾನರ ಅಂತಂದ್ರೆ. ಅದನ್ನ ಎಷ್ಟೋ ಜನ ಕೋತಿ ಅನ್ನೋ ಅದನ್ನ ಒಂಥರ ಬೇರೆ ಥರನೇ ನೋಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾನರ ಅಂತಂದ್ರೆ ಕಾಡಲ್ಲಿರುವಂಥ ಮನುಷ್ಯ ಅಷ್ಟೇ. ಹಂಗೆ ಆಂಜನೇಯ ಅಂದ ತಕ್ಷಣ ಕೋತಿ ಅಂತಂದು ಎಷ್ಟೋ ಕೋತಿ ಚೇಷ್ಟೆ ಮಾಡ್ತಾರೆ ಕೆಲವರು. ಅದು ವಾನರ ಅಂತಂದ್ರೆ ಕೋತಿ ಅಂದ್ರೆ ಕೋತಿ ಅಂತ ಅಲ್ಲ ಅದು. ಇಲ್ಲಿ ಬರ್ತಾ ಒಂದೊಂದು ಮೆಟ್ಲಿಗೆ ಒಂದೊಂದು ಕತೆ ಹೇಳ್ತಾ ಇದ್ದೀರಾ.
ಮತ್ತೆ ಏನ್ ಬ್ರೋ ನಾವು ನಮ್ಮ ಜಿಲ್ಲೆದ್ ನಾವು ಹೇಳಿಲ್ಲ ಅಂತಂದ್ರೆ ಹಿಂಗೆ ಅಲ್ವಾ? ಬನ್ನಿ ಮುಂದೆ ಹೋಗೋಣ. ಬನ್ನಿ ಸ್ನೇಹಿತರೆ ಹೋಗೋಣ. ನಾವು ತುಂಬ ಟೈಮ್ ಆಯಿತು ಅಲ್ಲಿಂದ ನಡ್ಕೊಂಬರೋಕ್ಕೆ. ನಮ್ಮ ಮಧು ಬ್ರದರ್ ಸ್ವಲ್ಪ ಬಾಡಿ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಸ್ಲೋ. ಬಾಡಿ ವೆಯ್ಟ್ ಅಲ್ಲ, ಹೆವಿ ವೆಯ್ಟ್. ಆಮೇಲೆ ಅವ್ರ ಬ್ಯಾಗು ಆ್ಯಕ್ಚುಲಿ ನಾನು ನೋಡಿ ನಂದು ಎಷ್ಟು ಚಿಕ್ಕ ಬ್ಯಾಗ್ ಹೊತ್ಕೊಂಡು ಓಡಾಡ್ತಿರ್ತೀನಿ. ಆದರೆ ಮಧು ಬ್ರದರ್ದು ಡ್ರೋನ್ ಅಂತೆ, ಕ್ಯಾಮ್ರಾ ಅಂತೆ, ಒಂದು 2-3 ಕ್ಯಾಮ್ರಾ, ಅದೆಲ್ಲ ವೇಟ್ ತುಂಬ ಇದೆ ಅವ್ರದ್ದು. ಒಂದು 5-6 kg ಮೇಲೆ. 8 kg ಇದೆ. 8 kg ಇದೆಯಾ? ಅಯ್ಯೋ ಸಾರಿ ತಪ್ಪಾಯ್ತು. ಬನ್ನಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಗುಲ್ಬರ್ಗ ಇಲ್ಲಿಗೆ ಬಂದಿದ್ರ ದರ್ಶನ? ಏನ್ ಇವತ್ತು ಉಣಿವೆ ಅಂತ ಬಂದಿರ ಸರ್? ದರ್ಶನ ಮಾಡಿದಿಲ್ಲ, ಸಲ ಮಾಡಬೇಕು ಅಂತ ಇದು ಆಗಿ ಫಸ್ಟ್ ಟೈಮ್ ಸರ್ ನೀವು ಬಂದಿರೋದು? ಓಕೆ, ಅದ್ಭುತ, ಒಳ್ಳೇದ್ ಮಾಡ್ಲಿ ಆಂಜನೇಯ. ಫೈನಲಿ ಇಷ್ಟೊಂದು ಕಷ್ಟಪಟ್ಕೊಂಡು 8 kg ಬ್ಯಾಗ್ ಇಟ್ಕೊಂಡು ಮನಸ್ಸಲ್ಲಿ ಆಂಜನೇಯ ನೆನೆಸ್ಕೊಂಡು ಫೈನಲಿ ಅಂಜನಾದ್ರಿಗೆ ಬಂದ್ವಿ. ಅಂಜನಾದ್ರಿಗೆ ಬಂದಿದ್ವಿ ದರ್ಶನ ಮಾಡಕ್ಕೆ. ದೇವಸ್ಥಾನದ ಬೆಟ್ಟದ ಮೇಲೆ ಬಂದಿದೀವಿ ಈಗ ನಾವು. ಅಲ್ವಾ? ಹೌದು. 575 ಮಟ್ಲು ಸುಮ್ಮನೆ ಅಲ್ಲ. ಈಗ ಖುಷಿ ಆಗಿದೆ ಈ ಒಂದು ಕೃಷಿ ಮಾಡಿದಕ್ಕೆ ನಿಮ್ ಜೊತೆ. ಸ್ನೇಹಿತರೆ, ಈಗ ಮಧು ಬ್ರದರ್ ಇದಾರಲ್ಲ, ಅಲ್ಲಿಂದ ಕಷ್ಟಪಟ್ಟದ್ ಬಂದಿದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ನನಗೆ ಮಾತ್ರ ಗೊತ್ತು. ನೋಡಿ ಅವ್ರ ಬ್ಯಾಗ್, ಅವ್ರ ಕಷ್ಟ ನೋಡೋಕ್ಕಾಗದೆ ನಾನು ಬ್ಯಾಗ್ ಇಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಬನ್ನಿ, ಈಗ ನಿಮಗೆಲ್ಲ ದರ್ಶನ ಮಾಡಿಸ್ತಾರೆ ನಮ್ಮ ಮಧು ಬ್ರದರು. ಅವ್ರ ಚಾನಲಿಂದ ಅವ್ರ ದರ್ಶನ ಮಾಡಿಸ್ತಾರೆ, ನನ್ನ ಯೂಟ್ಯೂಬ್ ಚಾನಲಿಂದ ನಾನು ದರ್ಶನ ಮಾಡ್ತೀನಿ. ಬನ್ನಿ ಹೋಗೋಣ. ಬನ್ನಿ ಈಗ ಮುಂದೆ ಹೋಗ್ಬಿಟ್ಟು ದರ್ಶನ ಮಾಡೋಣ ಫಸ್ಟು ಪಟಾಪಟ್ ಅಂತೇಳಿ. ಸೊ ಸ್ನೇಹಿತರೆ, ಈಗ ನಮಗೆ ದರ್ಶನ ಎಲ್ಲ ಸಖತ್ತಾಗಾಯ್ತು. ತುಂಬ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ರೆ ಅನ್ನೋದಕ್ಕಿಂತ ಅದ್ಭುತವಾದ ದರ್ಶನ ಇತ್ತು. ಮಧುಬ್ರ, ನಿಮ್ಗೆ ಹೆಂಗಾಯ್ತು ದರ್ಶನ ಹೇಳಿ? ಮಾತಿಲ್ಲ, ಮತ್ತೆ ಇಲ್ಲ. ಬಟ್ ನಿಜ ಹೇಳ್ತೀನಿ, ಮೈಯೆಲ್ಲ ಜುಮ್ ಅನ್ನಿಸ್ತು. ನಾನು ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ತುಂಬಾನೇ ಚೆನ್ನಾಗಿತ್ತು. ಅಷ್ಟೆಲ್ಲ ಕಷ್ಟಪಟ್ಟು ಹತ್ಕೊಂಡ್ ಬಂದಿದ್ದಕ್ಕೂ ಒಂದು ಕೊನೆಯಲ್ಲಿ ಒಂದು ಪ್ರತಿಫಲ ಅಂತಾರಲ್ಲ, ಅದು ಅಂತಾನೆ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿತ್ತು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನೋಡ್ತಾ ಇರಿ. ಅಲ್ಲ ಬ್ರೋ, ನೆಕ್ಸ್ಟ್ ಬಿಡಿ ಅದ್ಭುತವಾದಂಥ ವಿಡಿಯೋ ಇದೆ. ಅದನ್ನ ಹೌದು, ಇನ್ನೊಂದು ಅದ್ಭುತವಾದ ವಿಡಿಯೋ ಇದೆ. ನೆಕ್ಸ್ಟ್ ವಿಡಿಯೋ ಏನು ಅಂತ ಹೇಳ್ಬಿಟ್ಟು ನಾವು ಈಗಲೇ ಹೇಳಿದ್ರೆ ಸ್ವಲ್ಪ ಸಸ್ಪೆನ್ಸು, ರಿವೀಲ್ ಆಗುತ್ತೆ. ರಿವೀಲ್ ಆಗೋದು ಬೇಡ, ಬಟ್ ಅದ್ಭುತವಾಗಿದೆ ಅಂತ ಮಾತ್ರ ಹೇಳ್ತೀನಿ. ಆ ವಿಡಿಯೋ ಪಕ್ಕ ಅಲ್ವಾ? ನೆಕ್ಸ್ಟ್ ಪ್ರಾಮಿಸ್ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ಲೆವೆಲ್. ಎಸ್, ಸಿಗೋಣ ಸ್ನೇಹಿತರೆ.